ನಮಸ್ಕಾರ ಪ್ರಿಯ ವೀಕ್ಷಕರೇ, SK ಚಾನೆಲ್ಗೆ ಸ್ವಾಗತ. ಇಂದು ತಹಸೀಲ್ದಾರ ಕಚೇರಿ ಸಭಾಂಗಣದಲ್ಲಿ ಶ್ರೀ ಕಾಯಕ ಶರಣರು ಹಾಗೂ ಶ್ರೀ ಸಂತ ಸೇವಾಲಾಲ್ ಜಯಂತಿಯ ಪೂರ್ವಭಾವಿ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಸಿದ್ದಯ್ಯ ಮತ್ತು ಶಿರಸ್ತದಾರ್ ಮಂಜುನಾಥ್ ಗೌಡ ಹಾಗೂ ಮುಂತಾದವರು ಇದ್ದರು. ಶರಣರ ಪೂರ್ವಭಾವಿ ಸಭೆಯಲ್ಲಿ ಬೆರಳಷ್ಟು ಎಣಿಕೆಗಳಷ್ಟು ಅಧಿಕಾರಿಗಳು ಮಾತ್ರ ಇದ್ದರು. ದಿನಾಂಕ 15 ಫೆಬ್ರವರಿ 2026ರಂದು ನಡೆಯಲಿರುವ 287ನೇ ಸಂತ ಸೇವಾಲಾಲ್ ಮಹಾರಾಜರವರ ಜಯಂತ್ಯೋತ್ಸವ ಕಾರ್ಯಕ್ರಮದ ನಿಮಿತ್ತ ಹಮ್ಮಿಕೊಂಡಿರ್ತಕ್ಕಂಥ ಪೂರ್ವಭಾವಿ ಸಭೆಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಮುಖ್ಯವಾಗಿ ಕಳೆದ ವರ್ಷ ಸಂತ ಸೇವಾಲಾಲ್ ಮಹಾರಾಜರವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹೈಸ್ಕೂಲ್ ಮೈದಾನದಿಂದ ಮೆರವಣಿಗೆ ಕಾರ್ಯಕ್ರಮ BR ಅಂಬೇಡ್ಕರ್ ವೃತ್ತದಿಂದ ನೇತಾಜಿ ವ್ಯಾಯಾಮ ಶಾಲೆವರೆಗೆ ಹಮ್ಮಿಕೊಳ್ಳಲಾಗಿತ್ತು. ನೇತಾಜಿ ವ್ಯಾಯಾಮ ಶಾಲೆಯಲ್ಲಿ ಸ್ಟೇಜ್ ಫಂಕ್ಷನನ್ನು ಹಮ್ಮಿಕೊಂಡಿದ್ವಿ. ಮುಖ್ಯ ಭಾಷಣಕಾರರಾಗಿ ಶ್ರೀ ಪಿ ವೆಂಕಟೇಶ್ ನಾಯಕ ವಕೀಲರು ಅವರು ಮಾಡಿದರು ಸರ್. ಕಳೆದ ವರ್ಷ ವಿಜೃಂಭಣೆಯಿಂದ ಈ ಒಂದು ಜಯಂತ್ಯೋತ್ಸವದ ಆಚರಣೆಯನ್ನು ನಾವು ಮಾಡಿದ್ವಿ. ಈ ವರ್ಷ ಜಯಂತ್ಯೋತ್ಸವ ಆಚರಣೆಗೆ ಈ ಒಂದು ಸಭೆಯಲ್ಲಿ ಹಾಜರಿರುವಂತಹ ಸಮುದಾಯದ ಮುಖಂಡರು ತಮ್ಮ ಏನಾದರೂ ಸಲಹೆಗಳಿದ್ದಲ್ಲಿ ನೀಡಬೇಕಾಗಿ ಅವರಲ್ಲಿ ತುಂಬ ಹೃದಯದಿಂದ ವಿನಂತಿಸಿಕೊಳ್ಳುತ್ತೇನೆ. ಸಮುದಾಯ ಮುಖಂಡರ ಒಂದು ಅಭಿಪ್ರಾಯ ಯಾವ ರೀತಿ ಆಚರಣೆ ಮಾಡಬೇಕು, ಯಾವ ರೀತಿ ಇಲ್ಲ ಅಂತೇಳಿ ಅವ್ರ ಕಡೆ ನಾವು ಸಲಹೆ ಕೈಬಿಟ್ಟು ಆ ಸಲಹೆ ಸೂಚನೆ ಪ್ರಕಾರ ಅವ್ರು ಹೇಳಿದ್ದು ನಾವು ರಿಸೀವ್ ಮಾಡ್ಕೊಂಡು ಅವ್ರು ಯಾವ ರೀತಿ ಮಾಡಬೇಕು ಅಂತ ಹೇಳ್ತಾರಲ್ಲ, ಅವ್ರು ಹೇಳಿದ್ದು ನಮ್ಮ ವ್ಯಾಪ್ತಿ ಒಳಪಟ್ಟಲ್ಲಿ ಇದ್ದರೆ ಅದನ್ನು ಪರಿಶೀಲನೆ ಮಾಡಿ ನಮ್ಮ ಇತಿಮಿತಿಯ ಸರ್ಕಾರ ವೆಚ್ಚದಲ್ಲಿ ಅದ್ರ ಜೊತೆಗೆ ನಾವು ಆಚರಣೆ ಮಾಡ್ತಾ ಅವ್ರಿಗೆ ಹೇಳ್ತೀವಿ. ನಾವು ಅದೇ ರೀತಿ ಮಾಡ್ತಾ ಬರ್ತದೆ. ಅಧಿಕಾರಿಗಳು ತಮ್ಮ ತಮ್ಮ ಕಚೇರಿಯಲ್ಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕು. Estoy por saber qué hacer. Siempre estás por apagar mi cielo. ಲಾಸ್ಟ್ ಟೈಮ್ ಏನಂತಂದರೆ ಈಗ 4 ವರ್ಷದ ಕೆಳಗಲ್ಲಿ ಒಂದು ತನ್ನ ಬುಕ್ಕ ಬಿಡುಗಡೆ ಮಾಡ್ಬೇಕಾದ್ರೆ ಹೇಳಿದ್ರು ಸೇವಾಲಾಲ್ ಚರಿತ್ರೆ ಬರೀಲಿ ಅಂತೇಳಿ. ಅದಕ್ಕಾಗಿ 4 ಭಾಷೆಯಲ್ಲಿ ಬರ್ತದೆ: ಕನ್ನಡ, ಹಿಂದಿ, ತೆಲುಗು, ಇಂಗ್ಲೀಷ್ 4 ಭಾಷೆಯಲ್ಲಿ ಬರ್ತದ. ಅದಕ್ಕಾಗಿ ಅವತ್ತೊಂದು ದಿವಸ ಉದ್ಘಾಟನೆ ಆಗೋ ಬುಕ್ಕ ಬಿಡುಗಡೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ನಾವು ರಿಕ್ವೆಸ್ಟ್ ಮಾಡ್ಕೊಡ್ತೇವೆ.